ಕಲಬುರಗಿ ಮಹಾನಗರ ಪಾಲಿಕೆ ಮೇಲೆ ಲೋಕಾಯುಕ್ತ ದಾಳಿ, ಸರ್ಚ್ ವಾರೆಂಟ್ ಜೊತೆ ಭ್ರಷ್ಟಾಚಾರ ಮತ್ತು ಆಸ್ತಿ ಸಂಬಂಧಿತ ಕಡತಗಳ ಶೋಧನೆ. ಕಲಬುರಗಿ ಸೆಪ್ಟೆಂಬರ್ 15, 2025. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಅಕ್ರಮ ಆಸ್ತಿ ಸಂಬಂಧಿತ ಆರೋಪಗಳ ಹಿನ್ನೆಲೆ ಕರ್ನಾಟಕ ಲೋಕಾಯುಕ್ತ ತಂಡಗಳು ಇಂದು ದಿಢೀರ್ ದಾಳಿ ನಡೆಸಿವೆ. ಕರ್ನಾಟಕ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ 7 ವಿಶೇಷ ತಂಡಗಳನ್ನು ರಚಿಸಿ ಈ ಶೋಧ ಕಾರ್ಯಾಚರಣೆ ನಡೆದಿದೆ. ಇನ್ನು ದಾಳಿ ನಡೆದ ಸ್ಥಳಗಳು: ಮಹಾನಗರ ಪಾಲಿಕೆ ಕಲಬುರಗಿ ವಲಯ ಆಯುಕ್ತರ ಕಚೇರಿ, ಮಹಾನಗರ ಪಾಲಿಕೆ ಕಲಬುರಗಿ ವಲಯ ಆಯುಕ್ತರ ಕಚೇರಿ 2, ಮಹಾನಗರ ಪಾಲಿಕೆ ಕಲಬುರಗಿ ವಲಯ ಆಯುಕ್ತರ ಕಚೇರಿ 3, ಸ್ನೇಹ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ ಸೆಂಟರ್, ಮಿನಿ ವಿಧಾನಸೌಧ ರಸ್ತೆ ಕಲಬುರಗಿ, ಎಸ್ಬಿ ಬಿಲ್ಡಿಂಗ್ ಪ್ಲಾನ್ ಜಗತ್ ಸರ್ಕಲ್ ಕಲಬುರಗಿ, ಜೆರಾಕ್ಸ್ ಮತ್ತು ಡಿಡಿಪಿ ಸೆಂಟರ್, ಮಹಾನಗರ ಪಾಲಿಕೆ ಕಟ್ಟಡ ಆವರಣ ಜಗತ್ ಸರ್ಕಲ್ ಕಲಬುರಗಿ, ಎಸ್ಬಿ ಬಿಲ್ಡಿಂಗ್ ಪ್ಲಾನ್ಸ್ ಮಹಾನಗರ ಪಾಲಿಕೆ ಕಚೇರಿ ಎದುರುಗಡೆ, ಅನ್ನಪೂರ್ಣ ಕ್ರಾಸ್ ರಸ್ತೆ ಜಗತ್ ವೃತ್ತ ಕಲಬುರಗಿ, ಮಹಾನಗರ ಪಾಲಿಕೆಯ ವಿಭಾಗೀಯ ದಾಖಲೆಗಳು ಹಾಗೂ ವಿವಿಧ ಕಡತಗಳ ಪರಿಶೀಲನೆ. ವಲಯ ಆಯುಕ್ತರು, ಸರ್ಕಾರಿ ಪಂಚರು, ಪೊಲೀಸ್ ಅಧಿಕಾರಿಗಳು ಸೇರಿ 80ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶೋಧ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡರು. ವಿಶೇಷ ತಂಡಗಳು ಶೋಧ ಕಾರ್ಯಾಚರಣೆಯನ್ನ ಮುನ್ನಡೆಸಿದವು. ಮಹಾನಗರ ಪಾಲಿಕೆಯ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ದೂರಿನ ಆಧಾರದಲ್ಲಿ ಲೋಕಾಯುಕ್ತರಿಂದ ಈ ತಪಾಸಣೆ ಆರಂಭಗೊಂಡಿದೆ. ಬೆಳಗ್ಗೆಯಿಂದಲೇ ದಾಳಿ ಆರಂಭಗೊಂಡಿದ್ದು, ಸಂಬಂಧಿತ ದಾಖಲೆಗಳ ಪರಿಶೀಲನೆ ಹಾಗೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಲಾಸ್ಟ್ ಇಯರ್ 2024 7ನೇ ತಿಂಗಳು ಅರ್ಜಿ ಕೊಟ್ಟಿದ್ದು ಯಾಕೆ ಬಂದಿರೋದೇ ಅವಾಗ ಕಾರಣ ಹೇಳಿದಾರಾ? ಬೇರೆ ಏನು ಹೇಳಿಲ್ಲ ಸರ್. ಎಷ್ಟು ದಿನದಲ್ಲಿ ಮಾಡಬೇಕು ಇಲ್ಲಿಗೆ ಬರೋದಿಲ್ಲ ಒಂದು ಅಪ್ಲಿಕೇಶನ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ? ಈಗ ನಿಮ್ಗೆ ಆಯ್ತಲ್ರಿ.